ಏನ್ ಗುರು ಇದು ಮೈಕು? ನಮ್ಮ ಸಬ್ಸ್ಕ್ರೈಬರ್ಸು ಮೂರ್ಖರಾಗಬೇಡಿ, ಈ ಮೈಕ್ನ ಪರ್ಚೇಸ್ ಮಾಡಿ. ನಾನು ಸಜೆಸ್ಟ್ ಮಾಡ್ತೀನಿ, ಬೇಡ ಈ ಮೈಕ್ನ ಪರ್ಚೇಸ್ ಮಾಡಬೇಡಿ. ಇನ್ನೂ ಒಂದು 200-300 ರುಪೀಸ್ ಜಾಸ್ತಿ ಆದರೂ ಪರವಾಗಿಲ್ಲ, ಬೇರೆ ಕ್ವಾಲಿಟಿ ಇರುವಂತಹ ಮೈಕ್ನ ಪರ್ಚೇಸ್ ಮಾಡಿ. ನಾನು ಇದೇನೋ ಫ್ಲಿಪ್ಕಾರ್ಟಲ್ಲಿ ಎಲ್ಲ ನೋಡೋಕ್ಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ, ರೇಟಿಂಗ್ ಸಹ ಚೆನ್ನಾಗಿತ್ತು. ಆದರೆ ಇಲ್ಲಿ ಬಂದಮೇಲೆ ಗೊತ್ತಾಗ್ತಾ ಇದೆ ಇದ್ರ ಅಸಲಿ ಬಣ್ಣ ಏನು ಅಂತ. ಇದು ಮ್ಯಾಕ್ ಅವರು ಇಂಟ್ರೊಡ್ಯೂಸ್ ಮಾಡಿರೋ ಒಂದು ಮೈಕು. ಈ ಮೈಕು ಯಾವ ಥರ ಕಚಡವಾಗಿದೆ ಗುರು, ನಿಜವಲ್ಲೂ ನನಗೆ ತುಂಬ ಬೇಜಾರಾಯ್ತು. ಯಾಕಪ್ಪ ಅಂತಂದರೆ ಈಗ ನಾನು ಮಾತಾಡ್ತಿರೋ ವಾಯ್ಸ್ಗೂ ಆಮೇಲೆ ಇದರಲ್ಲಿ ರೆಕಾರ್ಡ್ ಮಾಡೋ ವಾಯ್ಸ್ಗೂ ಒಂದೇ ಸರಿ ಪ್ಲೇ ಮಾಡಿ ತೋರಿಸ್ತೀನಿ. ಪ್ಲೇ ಮಾಡಿದಾದ್ಮೇಲೆ ಯಾವ್ದು ಚೆನ್ನಾಗಿದೆ ಅಂತ ನೀವೇ ಹೇಳಿ. ಈ ಬಾಕ್ಸಲ್ಲಿ ಏನನ್ನು ಕೊಟ್ಟಿದ್ದಾರೆ ಅಂದರೆ ಒಂದು ಮೈಕ್ರೋಫೋನ್, ಅಂದರೆ ಮೈಕ್ರೋಫೋನ್ ಇದರಲ್ಲಿದೆ. ಐಫೋನ್ ಕನೆಕ್ಟ್ ಮಾಡೋಕ್ಕೆ ಪಿನ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಒಂದು ಚಾರ್ಜರ್ ಕೇಬಲ್ ಕೊಟ್ಟಿದ್ದಾರೆ. ಯೂಸರ್ ಮ್ಯಾನ್ಯುಯಲ್ ಅಂತಿದೆ. ನೆಕ್ಸ್ಟ್ ಅದಾದಮೇಲೆ ಒಂದು ಕಸ್ಟಮರ್ ಸಪೋರ್ಟ್ಗೆ ಈ ಥರ ಒಂದು ಲೈಕ್ ಸಿಂಬಲ್ ಇರುವಂತಹ ಇದರಲ್ಲಿ ತುಂಬ ಡೀಟೇಲ್ಸ್ ಸಹ ಕೊಟ್ಟಿದ್ದಾರೆ, ಅವ್ರ ನಂಬರ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ನಮ್ಮದು ಪ್ರಾಡಕ್ಟ್ ಸಿಗುತ್ತೆ. ಈ ಪ್ರಾಡಕ್ಟು ನೋಡೋಕ್ಕೆ ತುಂಬ ಚೆನ್ನಾಗೈತೆ ಗುರು, ಲಿಟ್ರಲಿ ತುಂಬ ಸಖತ್ತಾಗೈತೆ, ನೋಡೋಕೆ ಮಾತ್ರ ಸಖತ್ತಾಗೈತೆ. ಆದರೆ ಏನು ವರ್ಕ್ ಆಗಲ್ಲ. ಇದ್ರದ್ದು ವಾಯ್ಸನ್ನು ಹಾಕಿದರೆ ಏನು ಇಷ್ಟೊಂದು ಕಚಡವಾಗಿದೆ. 900 ರೂಪಾಯಿ ಅಂದರೆ 850 ರೂಪಾಯಿ ಕೊಟ್ಟಿದ್ರೆ 850 ರೂಪಾಯಿ ಇದು ವರ್ತಿನೇ ಅಲ್ಲ ಅಂತ ಹೇಳ್ಬಿಟ್ಟು ನೀವು ಬಿಸಾಡ್ಬಿಡ್ತೀರಾ. ನೋಡಿ, ಇದರಲ್ಲಿ ಒಂದು ಸಿ ಪಿನ್ಗೆ ಕನೆಕ್ಟ್ ಮಾಡೋಕ್ಕೆ ಒಂದು ಪ್ಲಗ್ ಸಹ ಕೊಟ್ಟಿದ್ದಾರೆ. ಸಿ ಪಿನ್ಗೆ ಕನೆಕ್ಟ್ ಮಾಡೋಕ್ಕೆ ಈ ಥರದ ಒಂದು ಪಿನ್ ಸಹ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ 2 ಮೈಕ್ ಸಹ ಕೊಟ್ಟಿದ್ದಾರೆ. ಈ ಮೈಕ್ನ ಕನೆಕ್ಟ್ ಮಾಡ್ತೀನಿ ಬನ್ನಿ. ಜಸ್ಟ್ ಸಿಂಪಲ್, ಏನೂ ಇಲ್ಲ. ನಿಮ್ಮ ಮೊಬೈಲ್, ಆಂಡ್ರಾಯ್ಡ್ ಮೊಬೈಲ್ ಇರುತ್ತಲ್ಲ, ಆ ಮೊಬೈಲ್ನ ತಗೊಳ್ಳಿ, ಅಥವಾ ಐಫೋನ್ ಇತ್ತು ಅಂದರೆ ಈ ಪಿನ್ನ ಯೂಸ್ ಮಾಡಬೇಕಾಗುತ್ತೆ. ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾ ಇದ್ರೆ ಅಂದರೆ ಈ ಪಿನ್ನ ಯೂಸ್ ಮಾಡಬೇಕಾಗುತ್ತೆ. ಈ ಪಿನ್ನ ಸುಮ್ಮನೆ ಈ ಥರ ನಾರ್ಮಲ್ ಚಾರ್ಜ್ ಆಗ್ತೀವಲ್ಲ ಆ ಥರ ಪ್ಲಗ್ ಮಾಡಬೇಕು. ಪ್ಲಗ್ ಮಾಡಿದ್ದಾಯಿತು. ನೆಕ್ಸ್ಟ್ ಓಪನ್ ಮಾಡಿಬಿಟ್ಟು ಇದನ್ನು ನೀವು ಇಲ್ಲೊಂದು ಬಟನ್ ಸಹ ಕೊಟ್ಟಿದ್ದಾರೆ. ಈ ಬಟನ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಈ ಕ್ಲಿಕ್ ಮಾಡ್ತಿದ್ದಂಗೆ ಒಂದು ಲೈಟ್ ಆನ್ ಆಗುತ್ತೆ. ನೋಡಿ, ಈ ಲೈಟ್ ಆನ್ ಆಗುತ್ತೆ. ಇಲ್ಲಿ ಗ್ರೀನ್ ಕಲರು ಕಂಟಿನ್ಯೂಸ್ ಆಗಿ ಹತ್ಕೊಂಡಿದೆ ಅಂದರೆ ನಿಮ್ಮ ಮೈಕ್ರೋಫೋನು ಕನೆಕ್ಟ್ ಆಗಿದೆ ಅಂತ ಅರ್ಥ. ಇಲ್ಲಿ ಒಂದ್ಸರಿ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ತರ ಕಚಡವಾಗಿ ಬರುತ್ತೆ ಇದು ಅಂತ. ಕಿಂಗ್ ಕೊಹ್ಲಿ ಅವರು ಸೆಂಚುರಿ ಸಹ ಕಂಪ್ಲೀಟ್ ಮಾಡ್ತಾರೆ. ಈ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್ ಗುರು, ನೆಕ್ಸ್ಟ್ ಲೆವೆಲ್. ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಏನಪ್ಪಾ ಅಂತಂದ್ರೆ ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚ್ ಆಡಿರ್ತಾರೆ. ಯಾಕಂದ್ರೆ ನೋಡಿ, ಈ ಮೈಕಲ್ಲಿ ರೆಕಾರ್ಡ್ ಮಾಡ್ತಿರೋ ವಾಯ್ಸ್ ಇದು ಯಾವ ತರ ಒಂಥರ ಕರ್ಕಶವಾಗಿದೆ ಈ ವಾಯ್ಸು. ನಾನು ರಿಯಲ್ ಆಗಿ ಅಂದರೆ ನಾನು ಯೂಸ್ ಮಾಡೋ ಕ್ಯಾಮ್ರಾದಲ್ಲೇ ಎಷ್ಟೋ ಕ್ಲಾರಿಟಿ ಬರ್ತಾ ಇದೆ. ಲಾಸ್ಟ್ ಟೈಮ್ ಒಂದು ಮೈಕ್ನ ಬುಕ್ ಮಾಡಿದೆ, ಅದು ವೈಡ್ ಮೈಕು. ಇದು ನೋಡಿ, ಇದು ಎಷ್ಟು ಕ್ಲಾರಿಟಿ ಕೊಡ್ತಾ ಇತ್ತು ಅಂದರೆ ಸಿಕ್ಕಾಬಟ್ಟೆ ಕ್ಲಾರಿಟಿ ಕೊಡ್ತಾ ಇತ್ತು ಈ ಮೈಕು. ಇದು 400 ರುಪೀಸ್ ವರ್ತ್ ಅಷ್ಟೇ. ಇದು ನೋಡಿದರೆ 850 ರುಪೀಸ್ ಕೊಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಟೋಟಲಿ ವೇಸ್ಟ್ ಅಂತ ಹೇಳ್ತೀನಿ. ನೋಡಿ, ವಾಯ್ಸ್ ನೀವೇ ಕೇಳಿಸ್ಕೊಂತ ಇದ್ರೆ ಈ ತರ ಕರ್ಕಶವಾಗಿ ಬರ್ತಾ ಇದೆ. ನಾನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಜೆನ್ಯೂನ್ ರೀಸನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಈ ಮೈಕು ಟೋಟಲಿ ವರ್ತ್ಲೆಸ್ಸು, ಹಾಗೆ ಯೂಸ್ಲೆಸ್ಸು, ಏನಕ್ಕೂ ಬರಲ್ಲ, ತಾನೋಗಿ ತಿಪ್ಪೆಗೆ ಸಿಗಬೇಕು ಅಷ್ಟೇ. ಈ ಮ್ಯಾಕ್ ಅವರ್ ಕಂಪ್ನಿ ಮೈಕ್ ಏನಾದರೂ ನೀವು ಪರ್ಚೇಸ್ ಮಾಡ್ತಾ ಇದ್ರೆ ಅಂದರೆ ಒಂದು ಸರಿ ನೀವು ಥಿಂಕ್ ಮಾಡಿ ವ್ಯಾಲ್ಯೂ ಫಾರ್ ಮನಿನ ಅಲ್ವಾ ಅನ್ನೋದನ್ನೇ ನೋಡ್ಬಿಟ್ಟು ನೀವು ಪರ್ಚೇಸ್ ಮಾಡಿ. ವೇಸ್ಟ್ ಗುರು. ನಾನಂತೂ ಇದನ್ನ ಪರ್ಚೇಸ್ ಮಾಡಿದೆ, ಇವತ್ತು ಬಂತು ಮೈಕು. ಬಂದು ಒಂದ್ಸರಿ ಕ್ಲಾರಿಟಿ ನೋಡೋಣ ಅಂದರೆ ಯಾವ ಥರ ಕಚಡವಾಗಿ ಬರ್ತಾ ಇದೆ ಇದು ಅಂದರೆ ಇಲ್ಲೇ ಹಾಕಿದ್ದೀನಿ ನೋಡಿ, ನೀವು ಒಂದ್ಸರಿ ಕೇಳಿಸ್ಕೊಂಡ್ರಲ್ಲ. ಅದಕ್ಕೋಸ್ಕರ ಯಾರು ಇದನ್ನು ಬುಕ್ ಆಯಿತು ಪರ್ಚೇಸ್ ಆಯಿತು ಮಾಡಬೇಡಿ. ಇದು ನನ್ನ ಜೆನ್ಯೂನ್ ವಿಡಿಯೋ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.